ದೇವರ ನಾಡಿಗೆ ದೇವರ ಕೃಪೆಯೇ ಇಲ್ಲದಂತಾಗಿದೆ. ಜಲಾಸುರನ ಆರ್ಭಟದ ಬೆನ್ನಲ್ಲೇ ಮತ್ತೊಂದು ಕಂಟಕ ಎದುರಾಗಿದೆ. ಇದರಿಂದ ಸಾವು ನೋವಿನ ಜೊತೆಗೆ ಆ ಸಮಸ್ಯೆಯು ಜನರ ಜೀವ ಹಿಂಡುವಂತೆ ಮಾಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಜಲಪ್ರಳಯ ಬಳಿಕ ಕೇರಳಕ್ಕೆ ಮತ್ತೊಂದು ಆಘಾತ. ವಯನಾಡಿನಲ್ಲಿ ಭೂಕುಸಿತ ಬೆನ್ನಲ್ಲೇ ಹಂದಿ ಜ್ವರ ಆತಂಕ. ದೇವರ ನಾಡು ಕೇರಳದಲ್ಲಿ ದೇವರ ಕೃಪೆಗಾಗಿ ಜನ ಕಣ್ಣೀರಿಡ್ತಾ ಇದ್ದಾರೆ. ಭೂಕುಸಿತದಿಂದ ಸಂಭವಿಸಿದ ಸಾವು ನೋವು ಉಂಟಾಗಿದ್ದು ಮೃತದೇಹಗಳಿಗಾಗಿ ಇನ್ನೂ ಹುಡುಕಾಟ ನಡೆಸಲಾಗ್ತಾ ಇದೆ. ಇನ್ನೂ ಹಲವರು ಕೆಸರಿನಡಿ ಹುದುಗಿ ಹೋಗಿದ್ದಾರೆ. ಮೃತದೇಹಗಳಿಗಾಗಿ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಹಾಗೂ ಸೇನಾ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಮಳೆಯ ನಡುವೆಯೂ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಇಂಥ ಹೊತ್ತಲ್ಲಿ ವಯನಾಡಲ್ಲಿ ಮತ್ತೊಂದು ಕಂಟಕ ಎದುರಾಗಿದೆ. ಜಲಪ್ರಳಯದ ಬಳಿಕ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಜಲಾಸುರನ ಆರ್ಭಟದ ಬಳಿಕ ಹಲವು ಮೃತದೇಹಗಳು ಇನ್ನೂ ಪತ್ತೆಯಾಗಿಲ್ಲ. ಹೀಗಾಗಿ ಶವಗಳು ಕೊಳೆತು ಹೋಗಿರುವ ಸಾಧ್ಯತೆ ಇದೆ. ಇದರಿಂದ ಮತ್ತಷ್ಟು ಆತಂಕ ಮನೆ ಮಾಡಿದ್ದು ಹಲವು ರೋಗಗಳ ಭೀತಿ ಕಾಡತೊಡಗಿದೆ. ಹಂದಿ ಜ್ವರದ ಆತಂಕ, ಮತ್ತಷ್ಟು ಸಂಕಷ್ಟ. ವಯನಾಡಿನ ಮೆಪ್ಪಾಡಿ, ಚೂರಲ್ಮಲ, ಮುಂಡಕೈನಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದ್ದು ಮನೆ ಮಠ ಕಳೆದುಕೊಂಡವರು ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಹಂದಿ ಜ್ವರದ ಆತಂಕ ಎದುರಾಗಿದ್ದು ಅಲ್ಲಿರುವ ಜನರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ಕೇರಳ ಸರ್ಕಾರ ವಯನಾಡಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸಿದೆ. ಮಾಸ್ಕ್ ಹಾಕದೆ ಎಲ್ಲೂ ಓಡಾಡದಂತೆ ಸೂಚನೆ ನೀಡಿದೆ. ಕೊರೋನಾ ಸಂದರ್ಭದಲ್ಲಿ ತಂದಿದ್ದ ರೂಲ್ಸ್ ಈಗ ಕೇರಳದಲ್ಲಿ ತರಲಾಗಿದೆ. ಮಾಸ್ಕ್ ಇಲ್ಲದೆ ಯಾರು ಕಾರ್ಯಾಚರಣೆಗೆ ಇಳಿಬಾರದು, ಹೊರಬರಬಾರದು ಅಂತ ಕೇರಳ ಸರ್ಕಾರ ಸೂಚಿಸಿದೆ. ಕೇರಳದಲ್ಲಿ ಸೃಷ್ಟಿಯಾಗಿರೋ ಸಮಸ್ಯೆಗಳು ಇನ್ಯಾವ ಸಂಕಷ್ಟಕ್ಕೀಡು ಮಾಡುತ್ತೆ ಅಂತ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇವರ ನಾಡಿಗೆ ದೇವರ ಕೃಪೆಯೇ ಇಲ್ಲದಂತಾಗಿದೆ. ಜಲಾಸುರನ ಆರ್ಭಟದ ಬೆನ್ನಲ್ಲೇ ಮತ್ತೊಂದು ಕಂಟಕ ಎದುರಾಗಿದೆ. ಇದರಿಂದ ಸಾವು ನೋವಿನ ಜೊತೆಗೆ ಆ ಸಮಸ್ಯೆಯು ಜನರ ಜೀವ ಹಿಂಡುವಂತೆ ಮಾಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಜಲಪ್ರಳಯ ಬಳಿಕ ಕೇರಳಕ್ಕೆ ಮತ್ತೊಂದು ಆಘಾತ. ವಯನಾಡಿನಲ್ಲಿ ಭೂಕುಸಿತ ಬೆನ್ನಲ್ಲೇ ಹಂದಿ ಜ್ವರ ಆತಂಕ. ದೇವರ ನಾಡು ಕೇರಳದಲ್ಲಿ ದೇವರ ಕೃಪೆಗಾಗಿ ಜನ ಕಣ್ಣೀರಿಡ್ತಾ ಇದ್ದಾರೆ. ಭೂಕುಸಿತದಿಂದ ಸಂಭವಿಸಿದ ಸಾವು ನೋವು ಉಂಟಾಗಿದ್ದು ಮೃತದೇಹಗಳಿಗಾಗಿ ಇನ್ನೂ ಹುಡುಕಾಟ ನಡೆಸಲಾಗ್ತಾ ಇದೆ. ಇನ್ನೂ ಹಲವರು ಕೆಸರಿನಡಿ ಹುದುಗಿ ಹೋಗಿದ್ದಾರೆ. ಮೃತದೇಹಗಳಿಗಾಗಿ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಹಾಗೂ ಸೇನಾ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಮಳೆಯ ನಡುವೆಯೂ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಇಂಥ ಹೊತ್ತಲ್ಲಿ ವಯನಾಡಲ್ಲಿ ಮತ್ತೊಂದು ಕಂಟಕ ಎದುರಾಗಿದೆ. ಜಲಪ್ರಳಯದ ಬಳಿಕ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಜಲಾಸುರನ ಆರ್ಭಟದ ಬಳಿಕ ಹಲವು ಮೃತದೇಹಗಳು ಇನ್ನೂ ಪತ್ತೆಯಾಗಿಲ್ಲ. ಹೀಗಾಗಿ ಶವಗಳು ಕೊಳೆತು ಹೋಗಿರುವ ಸಾಧ್ಯತೆ ಇದೆ. ಇದರಿಂದ ಮತ್ತಷ್ಟು ಆತಂಕ ಮನೆ ಮಾಡಿದ್ದು ಹಲವು ರೋಗಗಳ ಭೀತಿ ಕಾಡತೊಡಗಿದೆ. ಹಂದಿ ಜ್ವರದ ಆತಂಕ, ಮತ್ತಷ್ಟು ಸಂಕಷ್ಟ. ವಯನಾಡಿನ ಮೆಪ್ಪಾಡಿ, ಚೂರಲ್ಮಲ, ಮುಂಡಕೈನಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದ್ದು ಮನೆ ಮಠ ಕಳೆದುಕೊಂಡವರು ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಹಂದಿ ಜ್ವರದ ಆತಂಕ ಎದುರಾಗಿದ್ದು ಅಲ್ಲಿರುವ ಜನರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ಕೇರಳ ಸರ್ಕಾರ ವಯನಾಡಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸಿದೆ. ಮಾಸ್ಕ್ ಹಾಕದೆ ಎಲ್ಲೂ ಓಡಾಡದಂತೆ ಸೂಚನೆ ನೀಡಿದೆ. ಕೊರೋನಾ ಸಂದರ್ಭದಲ್ಲಿ ತಂದಿದ್ದ ರೂಲ್ಸ್ ಈಗ ಕೇರಳದಲ್ಲಿ ತರಲಾಗಿದೆ. ಮಾಸ್ಕ್ ಇಲ್ಲದೆ ಯಾರು ಕಾರ್ಯಾಚರಣೆಗೆ ಇಳಿಬಾರದು, ಹೊರಬರಬಾರದು ಅಂತ ಕೇರಳ ಸರ್ಕಾರ ಸೂಚಿಸಿದೆ. ಕೇರಳದಲ್ಲಿ ಸೃಷ್ಟಿಯಾಗಿರೋ ಸಮಸ್ಯೆಗಳು ಇನ್ಯಾವ ಸಂಕಷ್ಟಕ್ಕೀಡು ಮಾಡುತ್ತೆ ಅಂತ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇವರ ನಾಡಿಗೆ ದೇವರ ಕೃಪೆಯೇ ಇಲ್ಲದಂತಾಗಿದೆ. ಜಲಾಸುರನ ಆರ್ಭಟದ ಬೆನ್ನಲ್ಲೇ ಮತ್ತೊಂದು ಕಂಟಕ ಎದುರಾಗಿದೆ. ಇದರಿಂದ ಸಾವು ನೋವಿನ ಜೊತೆಗೆ ಆ ಸಮಸ್ಯೆಯು ಜನರ ಜೀವ ಹಿಂಡುವಂತೆ ಮಾಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಜಲಪ್ರಳಯ ಬಳಿಕ ಕೇರಳಕ್ಕೆ ಮತ್ತೊಂದು ಆಘಾತ. ವಯನಾಡಿನಲ್ಲಿ ಭೂಕುಸಿತ ಬೆನ್ನಲ್ಲೇ ಹಂದಿ ಜ್ವರ ಆತಂಕ. ದೇವರ ನಾಡು ಕೇರಳದಲ್ಲಿ ದೇವರ ಕೃಪೆಗಾಗಿ ಜನ ಕಣ್ಣೀರಿಡ್ತಾ ಇದ್ದಾರೆ. ಭೂಕುಸಿತದಿಂದ ಸಂಭವಿಸಿದ ಸಾವು ನೋವು ಉಂಟಾಗಿದ್ದು ಮೃತದೇಹಗಳಿಗಾಗಿ ಇನ್ನೂ ಹುಡುಕಾಟ ನಡೆಸಲಾಗ್ತಾ ಇದೆ. ಇನ್ನೂ ಹಲವರು ಕೆಸರಿನಡಿ ಹುದುಗಿ ಹೋಗಿದ್ದಾರೆ. ಮೃತದೇಹಗಳಿಗಾಗಿ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಹಾಗೂ ಸೇನಾ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಮಳೆಯ ನಡುವೆಯೂ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ.
ಇಂಥ ಹೊತ್ತಲ್ಲಿ ವಯನಾಡಲ್ಲಿ ಮತ್ತೊಂದು ಕಂಟಕ ಎದುರಾಗಿದೆ. ಜಲಪ್ರಳಯದ ಬಳಿಕ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಜಲಾಸುರನ ಆರ್ಭಟದ ಬಳಿಕ ಹಲವು ಮೃತದೇಹಗಳು ಇನ್ನೂ ಪತ್ತೆಯಾಗಿಲ್ಲ. ಹೀಗಾಗಿ ಶವಗಳು ಕೊಳೆತು ಹೋಗಿರುವ ಸಾಧ್ಯತೆ ಇದೆ. ಇದರಿಂದ ಮತ್ತಷ್ಟು ಆತಂಕ ಮನೆ ಮಾಡಿದ್ದು ಹಲವು ರೋಗಗಳ ಭೀತಿ ಕಾಡತೊಡಗಿದೆ. ಹಂದಿ ಜ್ವರದ ಆತಂಕ, ಮತ್ತಷ್ಟು ಸಂಕಷ್ಟ. ವಯನಾಡಿನ ಮೆಪ್ಪಾಡಿ, ಚೂರಲ್ಮಲ, ಮುಂಡಕೈನಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದ್ದು ಮನೆ ಮಠ ಕಳೆದುಕೊಂಡವರು ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಹಂದಿ ಜ್ವರದ ಆತಂಕ ಎದುರಾಗಿದ್ದು ಅಲ್ಲಿರುವ ಜನರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ಕೇರಳ ಸರ್ಕಾರ ವಯನಾಡಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸಿದೆ. ಮಾಸ್ಕ್ ಹಾಕದೆ ಎಲ್ಲೂ ಓಡಾಡದಂತೆ ಸೂಚನೆ ನೀಡಿದೆ. ಕೊರೋನಾ ಸಂದರ್ಭದಲ್ಲಿ ತಂದಿದ್ದ ರೂಲ್ಸ್ ಈಗ ಕೇರಳದಲ್ಲಿ ತರಲಾಗಿದೆ. ಮಾಸ್ಕ್ ಇಲ್ಲದೆ ಯಾರು ಕಾರ್ಯಾಚರಣೆಗೆ ಇಳಿಬಾರದು, ಹೊರಬರಬಾರದು ಅಂತ ಕೇರಳ ಸರ್ಕಾರ ಸೂಚಿಸಿದೆ. ಕೇರಳದಲ್ಲಿ ಸೃಷ್ಟಿಯಾಗಿರೋ ಸಮಸ್ಯೆಗಳು ಇನ್ಯಾವ ಸಂಕಷ್ಟಕ್ಕೀಡು ಮಾಡುತ್ತೆ ಅಂತ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇವರ ನಾಡಿಗೆ ದೇವರ ಕೃಪೆಯೇ ಇಲ್ಲದಂತಾಗಿದೆ. ಜಲಾಸುರನ ಆರ್ಭಟದ ಬೆನ್ನಲ್ಲೇ ಮತ್ತೊಂದು ಕಂಟಕ ಎದುರಾಗಿದೆ. ಇದರಿಂದ ಸಾವು ನೋವಿನ ಜೊತೆಗೆ ಆ ಸಮಸ್ಯೆಯು ಜನರ ಜೀವ ಹಿಂಡುವಂತೆ ಮಾಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಜಲಪ್ರಳಯ ಬಳಿಕ ಕೇರಳಕ್ಕೆ ಮತ್ತೊಂದು ಆಘಾತ. ವಯನಾಡಿನಲ್ಲಿ ಭೂಕುಸಿತ ಬೆನ್ನಲ್ಲೇ ಹಂದಿ ಜ್ವರ ಆತಂಕ. ದೇವರ ನಾಡು ಕೇರಳದಲ್ಲಿ ದೇವರ ಕೃಪೆಗಾಗಿ ಜನ ಕಣ್ಣೀರಿಡ್ತಾ ಇದ್ದಾರೆ. ಭೂಕುಸಿತದಿಂದ ಸಂಭವಿಸಿದ ಸಾವು ನೋವು ಉಂಟಾಗಿದ್ದು ಮೃತದೇಹಗಳಿಗಾಗಿ ಇನ್ನೂ ಹುಡುಕಾಟ ನಡೆಸಲಾಗ್ತಾ ಇದೆ. ಇನ್ನೂ ಹಲವರು ಕೆಸರಿನಡಿ ಹುದುಗಿ ಹೋಗಿದ್ದಾರೆ. ಮೃತದೇಹಗಳಿಗಾಗಿ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಹಾಗೂ ಸೇನಾ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಮಳೆಯ ನಡುವೆಯೂ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಇಂಥ ಹೊತ್ತಲ್ಲಿ ವಯನಾಡಲ್ಲಿ ಮತ್ತೊಂದು ಕಂಟಕ ಎದುರಾಗಿದೆ. ಜಲಪ್ರಳಯದ ಬಳಿಕ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಜಲಾಸುರನ ಆರ್ಭಟದ ಬಳಿಕ ಹಲವು ಮೃತದೇಹಗಳು ಇನ್ನೂ ಪತ್ತೆಯಾಗಿಲ್ಲ. ಹೀಗಾಗಿ ಶವಗಳು ಕೊಳೆತು ಹೋಗಿರುವ ಸಾಧ್ಯತೆ ಇದೆ. ಇದರಿಂದ ಮತ್ತಷ್ಟು ಆತಂಕ ಮನೆ ಮಾಡಿದ್ದು ಹಲವು ರೋಗಗಳ ಭೀತಿ ಕಾಡತೊಡಗಿದೆ. ಹಂದಿ ಜ್ವರದ ಆತಂಕ, ಮತ್ತಷ್ಟು ಸಂಕಷ್ಟ. ವಯನಾಡಿನ ಮೆಪ್ಪಾಡಿ, ಚೂರಲ್ಮಲ, ಮುಂಡಕೈನಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದ್ದು ಮನೆ ಮಠ ಕಳೆದುಕೊಂಡವರು ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಹಂದಿ ಜ್ವರದ ಆತಂಕ ಎದುರಾಗಿದ್ದು ಅಲ್ಲಿರುವ ಜನರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ಕೇರಳ ಸರ್ಕಾರ ವಯನಾಡಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸಿದೆ. ಮಾಸ್ಕ್ ಹಾಕದೆ ಎಲ್ಲೂ ಓಡಾಡದಂತೆ ಸೂಚನೆ ನೀಡಿದೆ. ಕೊರೋನಾ ಸಂದರ್ಭದಲ್ಲಿ ತಂದಿದ್ದ ರೂಲ್ಸ್ ಈಗ ಕೇರಳದಲ್ಲಿ ತರಲಾಗಿದೆ. ಮಾಸ್ಕ್ ಇಲ್ಲದೆ ಯಾರು ಕಾರ್ಯಾಚರಣೆಗೆ ಇಳಿಬಾರದು, ಹೊರಬರಬಾರದು ಅಂತ ಕೇರಳ ಸರ್ಕಾರ ಸೂಚಿಸಿದೆ. ಕೇರಳದಲ್ಲಿ ಸೃಷ್ಟಿಯಾಗಿರೋ ಸಮಸ್ಯೆಗಳು ಇನ್ಯಾವ ಸಂಕಷ್ಟಕ್ಕೀಡು ಮಾಡುತ್ತೆ ಅಂತ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.